ಬದುಕು ಜಟಕ ಬಂಡಿ. ಇಲ್ಲಿ ಟಿವಿಯಲ್ಲಿ ಬದುಕು ಜಟಕಾ ಬಂಡಿಯ ಮೂಲಕ ಈ ವಿಚಾರವನ್ನ ಬಹಿರಂಗ ಪಡಿಸಿದ್ ಮಾತ್ರ ಸಾಕಾಗೋದಿಲ್ಲ ಅಂತ ನನಗನ್ಸುತ್ತೆ. ಮುಂದಿನ ಕ್ರಮವನ್ನ ನಾವು ಕಾನೂನು ರೀತಿಯಾಗಿ ವ್ಯವಸ್ಥಿತವಾಗಿ ತೆಗೆದುಕೋಬೇಕು ಅಂತ ನನಗನ್ಸುತ್ತೆ. ಇದಕ್ಕೆ ರತ್ನ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ತಂಡ ಶಿವಮೊಗ್ಗಕ್ಕೆ ಹೋಗಲಿದೆ. ಅಲ್ಲಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅದಾದ ನಂತರ ಯಾವ ರೀತಿಯ ಕ್ರಮವನ್ನ ಅವ್ರ ಮೇಲೆ ತೆಗೆದುಕೋಬಹುದು, ಜನಗಳನ್ನ ಮೋಸ ಮಾಡ್ತಾ ಇರೋದು ಹಾಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ರತ್ನಾಗ್ ಮೋಸ ಮಾಡೋದಕ್ಕಾಗಿ ಮತ್ತು ಮಗಳಿಗೆ ಮೋಸ ಮಾಡೋದಕ್ಕಾಗಿ ಇವ್ರಿಗೆ ಯಾವ ರೀತಿಯ ಪರಿಹಾರ ಸಿಗುತ್ತೆ ನೋಡಿ ಬದುಕು ಜಟಕಾ ಬಂಡಿಯಲ್ಲಿ. ಈ ಸ್ವಾಮೀಜಿಯ ಕಥೆಯನ್ನ ಕೇಳಿದ ನಂತರ ಸತ್ಯಾಸತ್ಯತೆಗಳನ್ನ ತಿಳಿಯಲು ನಮ್ಮ ಬದುಕು ಜಟಕಾ ಬಂಡಿಯ ತಂಡವು ಸ್ವಾಮೀಜಿಯ ಕಾರ್ಯಕ್ಷೇತ್ರವಾದ ಶಿವಮೊಗ್ಗ ಜಿಲ್ಲೆಯ ಬಸವನಗಂಗೂರಿಗೆ ಹೊರಟಿತು. ಈ ಸ್ವಾಮೀಜಿಯ ದರ್ಶನ ಪಡೆಯೋದಕ್ಕೆ ನಮ್ಮ ತಂಡ 2 ಹಗಲು ರಾತ್ರಿಗಳನ್ನ ಪ್ರಯಾಸಪಟ್ಟು ವಾಹನದಲ್ಲಿಯೇ ಕಳಿಬೇಕಾಯಿತು. ನಂತರ ನಮ್ಮ ಪೂರ್ವಯೋಜನೆಯಂತೆ ಜಿ ಕನ್ನಡದ ಕಾರ್ಯಕ್ರಮಗಳಲ್ಲೊಂದಾದ ಪುಣ್ಯಕ್ಷೇತ್ರ ಎಂಬ ಕಾರ್ಯಕ್ರಮದಲ್ಲಿ ಈ ಸ್ವಾಮೀಜಿಯ ಕ್ಷೇತ್ರದ ಪ್ರಚಾರಕ್ಕಾಗಿ ಚಿತ್ರೀಕರಿಸಿಕೊಳ್ಳುತ್ತೇವೆ ಎಂದು ನಂಬಿಸಿ ಆ ಸ್ವಾಮೀಜಿಯ ಕ್ಷೇತ್ರವನ್ನ ಚಿತ್ರೀಕರಿಸಿಕೊಂಡೆವು. ಈ ಪುಣ್ಯಕ್ಷೇತ್ರದಲ್ಲಿ ಇವನ ಶಿಷ್ಯಂದರದ್ದೇ ಕಾರುಬಾರು. ಇದು ಈ ಸ್ವಾಮೀಜಿಯ ಧ್ಯಾನಪೀಠ. ಇವರು ಈ ಸ್ವಾಮೀಜಿಯ ಸೋದರ ಸಂಬಂಧಿ. ಹಾಗೂ ಹೀಗೂ ನಮ್ಮ ತಂಡ ಈ ಸ್ವಾಮೀಜಿಯ ಪತ್ನಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಈ ವ್ಯಕ್ತಿ ಸ್ವಾಮೀಜಿಯ ಪವಾಡಗಳನ್ನ ಹೇಳಿದ್ದೇ ಹೇಳಿದ್ದು. ಸರ್ ನಾವ್ ಹೇಳಿದ್ರೆ ನಾ ಸರಿ ಆಗೋದಿಲ್ಲ. ಅವರು ನೋವು ಪಟ್ಟಾರು ನಿಮ್ಗೆ ಅಮಾಸಿಗೆ ಬಂದ್ಬಿಟ್ರೆ ನಿಮ್ಗೆ ಪರ್ಫೆಕ್ಟ್ ಎಲ್ಲ ತಿಳಿಯುತ್ತೆ. ಅಷ್ಟೇ ನಮ್ಮ ಮನೆಗೆ ಇಲ್ಲೊಂದು ಗಂಟಾಗಿತ್ತು. ಸ್ವಾಮಿ ಕೇಳಿದ್ದೀನಿ ಆಪರೇಷನ್ ಮಾಡೋದು, ಡಾಕ್ಟರ್ ಆಪರೇಷನ್ ಮಾಡೋದು ಅದು ವಾಸಿ ಆಗಲ್ಲ ಅಂದ್ರೆ ಸ್ವಾಮಿ ಕೇಳಿದ್ದೇನೆ. ನಾನು ಹೇಳೋ ಸಿಸ್ಟಮ್ ನಡ್ಕೊಂಡ್ರೆ ಅದು ಆಪರೇಷನ್ ಬೇಡ, ಏನು ಬೇಡ, ಏನು ಕೇಳಿಲ್ಲ. ಅದು 7 ದಿವಸ ರಜೆ ಆದ್ರೆ ಹೊರಗಿರ್ಬೇಕು. ತಲೆ ಕಟ್ಟಂಗಿಲ್ಲ, ತಾಳಿ ಇರಂಗಿಲ್ಲ, ಕುಂಕುಮ ಇರಂಗಿಲ್ಲ, ಬಳೆ ಇರಂಗಿಲ್ಲ. ಆ ಪದ್ಧತಿಗೆ 5 ವರ್ಷದಿಂದ ನಾವು ನಡ್ಕೊಂಡು ಬರ್ತಾ ಇದೀವಿ. ಅದು ಇವತ್ತು ವಾಸಿ ಆಗ್ತಾ ಇದೆ. ನಂತರ ನಾವು ತುಂಬಾ ಕುತೂಹಲದಿಂದ ಚಿತ್ರೀಕರಿಸಿಕೊಳ್ಳಬೇಕೆಂದು ಕಾಯುತ್ತಿದ್ದ ಸ್ಥಳ ಇದು. ಇದೇ ಈ ಸ್ವಾಮಿಯು ಸಂತಾನ ಭಾಗ್ಯವನ್ನ ಅಪೇಕ್ಷಿಸಿ ಬರುತ್ತಿದ್ದ ಮುಗ್ಧ ಹೆಣ್ಣು ಮಕ್ಕಳನ್ನ ವಂಚಿಸಿ ಮಕ್ಕಳ ಭಾಗ್ಯವನ್ನು ನೀಡುತ್ತಿದ್ದ ಕಲುಷಿತ ತಾಣ. ಇದು ಈ ಪಾಪಿಯ ಬಾಗಿಲಿಲ್ಲದ ಹಂಸತೂಲಿಕಾ ತಲ್ಪ. ಮರಕ್ಕೆ ತೊಟ್ಟಿಲು ಕಟ್ಟಿದ್ರೆ ಮನೆಗೆ ಮಕ್ಕಳಾಗುತ್ತೆ ಎಂದು ಹೇಳಿಕೊಳ್ಳುತ್ತಿದ್ದ ಈ ಭೂಪ ಊರನ್ನು ಉದ್ಧರಿಸುವ ಧರ್ಮಾತ್ಮ ತಾನೆಂದು ಹೇಳಿಕೊಂಡು ತಾನೇ ಉದ್ಧಾರವಾದ ಈ ಸ್ವಾಮೀಜಿಯ ಬಣ್ಣಗಳು ಬಯಲಾದ ನಂತರ ನಾವು ಕೊನೆಗೆ ಆತನ ಹೆಂಡತಿಯೊಡನೆ ಪೊಲೀಸರಿಗೆ ದೂರು ನೀಡಿದಾಗ ಹೆಚ್ಚಿನ ಕಾಳಜಿ ವಹಿಸಿ ಡಿವೈಎಸ್ಪಿ ಶೇಖರಪ್ಪ ಹಾಗೂ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಮಮತಾರವರು ಆಕೆಯ ದೂರನ್ನ ಸ್ವೀಕರಿಸಿದರು. ಈ ಮಧ್ಯೆ ನಾವು ಮೊದಲೇ ಯೋಚಿಸಿದಂತೆ ನಮ್ಮ ತಂಡದ ಸದಸ್ಯರೊಬ್ಬರು ಆ ಸ್ವಾಮೀಜಿಯ ಕ್ಷೇತ್ರಕ್ಕೆ ಭಕ್ತನಂತೆ ಹೋಗಿ ಹಣ ನೀಡಿ ಪೂಜೆ ಏರ್ಪಾಡು ಮಾಡುವಂತೆ ಹೇಳಿದ್ದರಿಂದ ಸ್ವಾಮೀಜಿಯು ರಾತ್ರಿ 8 ಗಂಟೆಗೆ ಬರುತ್ತೇನೆಂದು ಮಾಹಿತಿ ನೀಡಿದ್ರು. ನಮ್ಮ ತಂಡದ ಸದಸ್ಯ ಆ ಸ್ವಾಮಿ ಪೂಜೆಗೆ ಬಂದು ಕುಳಿತುಕೊಳ್ತಾ ಇದ್ದ ಹಾಗೇನೆ ನಮಗೆ ಸಂದೇಶವನ್ನ ನೀಡಿದರು. ನಾವು ತಕ್ಷಣವೇ ಪೊಲೀಸರೊಂದಿಗೆ ಹೊರಟೆವು. ಅಲ್ಲಿಗೆ ತೆರಳುತ್ತಾ ಇದ್ದ ಹಾಗೇನೆ ಕಡೆಗೆ ರಾತ್ರೋರಾತ್ರಿ ಸ್ವಾಮಿಯನ್ನ ಬಂಧಿಸಲಾಯಿತು. ಈ ಕಡೆ
ಅವ್ರು ಕರ್ಕೊಂಡ್ಬಿಡಿ ಭಾರೀ ಮುಗ್ಧನಂತೆ ಕಾಣುವ ಅಣ್ಣಾತಿಗೆಯು ಕೂಡ ಪಾಪ ಕೃತ್ಯಗಳಲ್ಲಿ ಸಮಪಾಲನ ಹೊಂದಿದ್ದಾರೆ. ರತ್ನಮ್ಮ ತನ್ನ ಪತಿ ಸತೀಶ್ ಜೊತೆಗೆ ಹಾಗೂ ಮಾವನೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಿ ಎಷ್ಟೇ ಬಾಯಿ ಬಿಡಿಸಲು ಪ್ರಯತ್ನಿಸ್ತಾ ಇದ್ರು ಈ ಸ್ವಾಮೀಜಿ ಮಾತ್ರ ಹೇಳಿದ್ದು, ಅಷ್ಟೊಂದು ಜನ ಇದ್ದಾಗ ಯಾರು ತಾನೇ ಸುಮ್ಮಿರ್ತಾರೆ, ಆತರ ಮಾಡಿ ಯಾರು ಸುಮ್ಮಿರ್ತಾರೆ ಹೆಣ್ಮಕ್ಳು? ಸಾವಿರ ಜನ ಬಂದ ಅಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಸುಮ್ಮಿರ್ತಾರೆ ಅಂತ ಯಾರು ಸುಮ್ಮಿರ್ತಾರೆ? ನನ್ನ ಮಗು ನಾನು ಕಟ್ಟೆ ಮೇಲೆ ಮನಸ್ಸಿದ್ರೆ ಇವನು ಎಂಜಾಯ್ ಮಾಡ್ತಾನೆ, ದಾರ ಕಟ್ಕೊಂಡು ಹುಡುಗಿಯರ ಹತ್ರ. ನೀನು ನಿನ್ನ ಬಾಯಿ ಬಿಡಿಸಿದ್ರೆ ಎಷ್ಟು ಸಾವಿರ ಜನ ಈ ಮಧ್ಯೆ ಸ್ವಾಮೀಜಿಯ ಸಪೋರ್ಟ್ಗೆ ಗ್ರಾಮಸ್ಥರು ಬಂದರು. ಇಷ್ಟೆಲ್ಲ ಸಹಕರಿಸಿದ ಶಿವಮೊಗ್ಗ ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದಗಳು. ನಮ್ಮ ರಹಸ್ಯ ಕಾರ್ಯಾಚರಣೆಯಾದ ನಂತರ ಈ ಕಾಮಾಂಧನಿಂದ ಮುಕ್ತಿ ಹೊಂದಿದ ರತ್ನಮ್ಮ ಹಾಗೂ ಆಕೆಯ ಮಗಳು ಮುಂದಿನ ಜೀವನದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸಲಿ ಎಂಬುದು ನಮ್ಮ ಬದುಕು ಜಟಕಾ ಬಂಡಿ ತಂಡದ ಹಾರೈಕೆಯಾಗಿರುತ್ತದೆ.